ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಶಿಕ್ಷಣವೇ ಶಕ್ತಿ ಎನ್ನುವ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಒಂದು ಸ್ವಾಗತ. ಸುಮಾರು ದಿನಗಳಿಂದ ಈ ನಮ್ಮ ಕನ್ನಡ ಪುಸ್ತಕದ ಸಾರಾಂಶವನ್ನು ಈ ಜ್ಞಾನವೇ ಶಕ್ತಿ ಎನ್ನುವ ಯೂಟ್ಯೂಬ್ ಚಾನಲ್ ಮೂಲಕವಾಗಿ ಜನರಿಗೆ ಜ್ಞಾನದ ಒಂದು ಔತಣವನ್ನು ಬಡಿಸುತ್ತಿದ್ದೇವೆ. ಈ ಒಂದು ವಿಡಿಯೋ ಚಾನಲಲ್ಲಿ ನಾವು ಹ್ಯಾಪಿ ಮನಿ ಅಂತ ಕನ್ನಡದ ಪುಸ್ತಕದ ಸಾರಾಂಶವನ್ನು ಈ ಪುಸ್ತಕದಿಂದ ತಿಳಿದುಕೊಳ್ಳೋಣ. ಈ ಹ್ಯಾಪಿ ಮನಿ ಎನ್ನುವ ಪುಸ್ತಕವು ಲಕ್ಷಾಂತರ ಜನರನ್ನು ಬದುಕನ್ನು ಬದಲಾಯಿಸಿದೆ. ಇದನ್ನು ಬರೆದಿರ್ತಕ್ಕಂಥ ಶ್ರೇಷ್ಠ ಲೇಖಕರು ಕೇನ್ ಹೊಂಡಾ ಅವರು ಸ್ವತಃ ತನ್ನ ತಂದೆಯ ಪಕ್ಕದಲ್ಲಿದ್ದುಕೊಂಡು ಶ್ರೀಮಂತರ ಮನೆತನದಲ್ಲಿ ತಂದೆಯವರು ದೊಡ್ಡ ಅಕೌಂಟೆಂಟ್ ಆಗಿ ಕೆಲಸ ಮಾಡುತ್ತಿದ್ದರು. ಆ ಒಂದು ತಂದೆಯ ಒಂದು ಸಹವಾಸದಲ್ಲಿ ಮಗನು ಹಣದ ಒಂದು ವ್ಯವಸ್ಥೆಯಲ್ಲಿ ಹಣದ ಒಂದು ಮಹತ್ವವನ್ನು ತಿಳಿದು ಹಣದ ಕುರಿತು ವ್ಯವಹಾರದ ಕುರಿತು ಹ್ಯಾಪಿ ಮನಿ ಅಂತಕ್ಕಂಥ ಪುಸ್ತಕವು ಹೊರತಂದಿದ್ದಾರೆ. ಈ ಪುಸ್ತಕವು ಮಾರಾಟದ ದಾಖಲೆಯನ್ನು ನಿರ್ಮಿಸಿದೆ. ಈ ಪುಸ್ತಕದಿಂದ ನಾವು ಹಣಕಾಸಿನ ವಿಷಯದಲ್ಲಿ ಅಪಾರವಾದ ಜ್ಞಾನವನ್ನು ಕಂಡುಕೊಂಡು ನಮ್ಮ ಹಣದೊಂದಿಗೆ ನಾವು ಹ್ಯಾಪಿ ಮನಿಯಿಂದ ಸಂತೋಷವಾಗಿ ನಾವು ಬದುಕನ್ನು ಮಾಡಬಹುದಾಗಿದೆ. ಲೇಖಕರು ಸ್ವತಃ ಅನುಭವದಿಂದ ಈ ಪುಸ್ತಕವನ್ನು ಬರೆದಿದ್ದಾರೆ. ಈ ಪುಸ್ತಕವು ಶ್ರೇಷ್ಠವಾದದ್ದು. ಈ ಪುಸ್ತಕದಿಂದ ನಾವು ಕಲಿತುಕೊಳ್ಳಬೇಕಾದದ್ದು ಅಪಾರವಾಗಿದೆ. ಈ ಪುಸ್ತಕದಲ್ಲಿ ನಾವು 5 ಅಧ್ಯಾಯಗಳನ್ನು ನಾವು ನೋಡುವರಾಗಿದ್ದೇವೆ. 5 ಅಧ್ಯಾಯಗಳಲ್ಲಿ ನಾವು ಸಂತೋಷವಾಗಿರಬೇಕಾದ್ರೆ ಹ್ಯಾಪಿ ಮನಿ ಅದರ ಒಂದು ಪರಿಕಲ್ಪನೆ ನಾವು ಮೊದಲು ತಿಳಿದುಕೊಳ್ಳಬೇಕೆಂಬುದಾಗಿ. ಯಾಕಂದರೆ ಹಣವು ನೀರಿನಂತೆ ಸದಾಕಾಲವು ಹರಿತಾ ಇರುತ್ತದೆ. ಹಣದ ವಿಷಯದಲ್ಲಿ ಎಷ್ಟೋ ಜನರು ನಮ್ಮ ಸುತ್ತಮುತ್ತ ನೋಡುವಾಗ ಸಂತೋಷದಿಂದ ಹಣದ ಜೊತೆಯಲ್ಲಿ ಬದುಕು ಮಾಡ್ತಕ್ಕಂಥ ನಾವು ನೋಡಬಹುದಾಗಿದೆ. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಹಣ ಅನೇಕ ಜನರನ್ನು ಬದುಕನ್ನು ಬದಲಾಯಿಸಿದೆ. ಯಾಕಂದರೆ ಹಣವು ನಮ್ಮ ಕಡೆ ಹರಿದು ಬರುವಾಗ, ಹಣವು ನಾವು ಖರ್ಚು ಮಾಡುವಾಗ ನಾವು ಹಣದ ವಿಷಯದಲ್ಲಿ ಖರ್ಚಿನ ವಿಷಯದಲ್ಲಿ ನಮಗೆ ಅದರ ಪರಿಜ್ಞಾನ ತಿಳುವಳಿಕೆ ನಮಗಿರಬೇಕೆಂಬುದಾಗಿ ಕೇನ್ ಹೊಂಡಾ ಅವರು ಈ ಪುಸ್ತಕದಲ್ಲಿ ತಿಳಿಸಿರುತ್ತಾರೆ. ಈ ಹಣದ ಒಂದು ಪರಿಕಲ್ಪನೆಯನ್ನು ಸಂತೋಷದ ಹಣದ ಪರಿಕಲ್ಪನೆ ನಾವು ಮಾಡಿಕೊಳ್ಳಬೇಕಾದಾಗ ಮುಖ್ಯವಾಗಿ ಹಣದ ಪರಿಕಲ್ಪನೆಯನ್ನು ಯೋಚನೆ ಮತ್ತು ಅದರ ತಿಳುವಳಿಕೆ ನಮಗೆ ಅವಶ್ಯವಾಗಿ ಬೇಕು. ಹಣವು ನಮಗೆ ಸಂತೋಷವು ತಂದು ಕೊಡುತ್ತದೆ. ಅದೇ ರೀತಿ ಹಣವು ನಮಗೆ ಯೋಗಕ್ಷೇಮವನ್ನು ತಂದು ಕೊಡುತ್ತದೆ ಮತ್ತು ಹಣವು ನಮಗೆ ಅತೃಪ್ತಿಯನ್ನು, ವ್ಯತಿರಿಕೆಯನ್ನು, ದುಃಖವನ್ನು, ಅಶಾಂತಿಯನ್ನು ತಂದುಕೊಡುತ್ತದೆ. ಹಣವು ಸುಮ್ಮನಿರದೆ ಅದು ಒಂದು ಕಡೆಯಿಂದ ಇನ್ನೊಂದು ಕಡೆ ಸಂಚಾರ ಮಾಡ್ತಕ್ಕಂಥದ್ದಾಗಿದೆ. ಇಲ್ಲಿ ನಾವು ತಿಳಿದುಕೊಳ್ಳಬೇಕೆಂದರೆ ಹಣದ ವಿಷಯದಲ್ಲಿ ನಮಗೆ ಅದನ್ನು ನಾವು ಮಾಡುವ ಆದಾಯಕ್ಕಿಂತಲೂ ಖರ್ಚಿನ ವಿಷಯದಲ್ಲೂ ಹೆಚ್ಚು ಗಮನ ಹರಿಸಬೇಕೆಂಬುದಾಗಿ ಕೇನ್ ಹೊಂಡಾ ಅವರು
ಈ ಪುಸ್ತಕದಲ್ಲಿ ಹಣದ ಒಂದು ಭಾವನಾತ್ಮಕ ಮತ್ತು ಮಾನಸಿಕ ಪರಿಣಾಮಗಳನ್ನು ಹೊಂಡವರು ಈ ಪುಸ್ತಕದಲ್ಲಿ ಒತ್ತಿ ಹೇಳುತ್ತಾರೆ. ಹಣದ ಪ್ರಪಂಚವು ಸಂತೋಷ ಮತ್ತು ವಿಮೋಚನೆಯ ಮೂಲವಾಗಿರಬಹುದು ಅಥವಾ ಆತಂಕ ಮತ್ತು ಅಶಾಂತಿಗೆ ವೇಗವರ್ಧಕವಾಗಿರಬಹುದು ಎಂದು ಸೂಚಿಸುತ್ತಾರೆ. ಹಣದ ಈ ದ್ವಂದ್ವ ಸ್ವಭಾವ ಎಂದರೆ ಅದು ನಮ್ಮ ಮಾನಸಿಕ ಯೋಗಕ್ಷೇಮದ ಮೇಲೆ ಅಧಿಕಾರವನ್ನು ಹೊಂದಿದೆ. ಆದ್ದರಿಂದ ಸಮತೋಲಿತ ಮತ್ತು ಸಂತೋಷದಾಯಕ ಜೀವನವನ್ನು ಸಾಧಿಸಲು ನಮ್ಮ ಸಂಬಂಧವನ್ನು ಹೇಗೆ ನಿರ್ಮಿಸುವುದು ಮತ್ತು ಪರಿವರ್ತಿಸುವುದು ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕೆಂಬುದು ಅವಶ್ಯ. ಹ್ಯಾಪಿ ಮನಿ ಅಂತಕ್ಕಂಥದ್ದು ಈ ನಮ್ಮ ಭಾವನಾತ್ಮಕ ಮತ್ತು ಮಾನಸಿಕ ವಿಷಯದಲ್ಲಿ ಎರಡು ದ್ವಂದ್ವ ಸ್ವಭಾವಗಳಿವೆ. ಅದನ್ನು ನಾವು ದ್ವಂದ್ವ ಸ್ವಭಾವದಲ್ಲಿ ಸಂತೋಷ ಮತ್ತು ಅಶಾಂತಿಗೆ ಅದು ನಮ್ಮನ್ನು ಕಾರಣವಾಗಬಹುದು. ಆದ್ದರಿಂದ ನಾವು ಹಣವನ್ನು ವಿನಿಮಯ ಮಾಡುವಾಗ, ಖರ್ಚು ಮಾಡುವಾಗ, ಆದಾಯ ಬರುವಾಗ ನಾವು ಆ ವಿಷಯದಲ್ಲಿ ಅದರ ಪರಿಜ್ಞಾನ ನಮಗೆ ಬೇಕು. ಅನೇಕ ಜನರು ತಮ್ಮ ಹಣದ ವಿಷಯದಲ್ಲಿ ಬೇಡವಾದ ಆಲೋಚನೆಗಳಿರ್ತವೆ. ಹಣ ಸುಮ್ಮನಿರದೆ ಎಲ್ಲ ಹಣದಿಂದ ಹಾಳಾಗುತ್ತೇವೆ. ಹಣದಿಂದ ನಾವು ನಮ್ಮತನವನ್ನು ಮರೆತು ಬಿಡುತ್ತೇವೆ. ಹಣ ಒಳ್ಳೆಯದಲ್ಲ ಅಂತಕ್ಕಂಥ ಹಣದ ವಿಷಯದಲ್ಲಿ ಅನೇಕ ಬೇಡವಾದ ಆಲೋಚನೆಗಳು ಜನರಿಗಿರುತ್ತವೆ. ಆದರೆ ಹಣವು ಲೇಖಕರು ಹೇಳುವ ಹಾಗೆ ಹಣದಿಂದ ನಾವು ಹ್ಯಾಪಿ ಮನಿಯಾಗಿ ಇರಬಹುದು ಎಂಬುದಾಗಿ. ಆದರೆ ಇಲ್ಲಿ ನೋಡುವಾಗ ಹಣದ ಭಾವನಾತ್ಮಕ ಮತ್ತು ಮಾನಸಿಕ ಪರಿಣಾಮಗಳು ಸಾಮಾನ್ಯವಾಗಿ ಆಳವಾದ ಬೇರೂರದೆ ಹಿಂದಿನ ಅನುಭವಗಳು ಮತ್ತು ಸಾಂಸ್ಕೃತಿಕ ನಿರೂಪಣೆಗಳಿಂದ ರೂಪುಗೊಂಡು ಅನೇಕ ಜನರು ಕೊರತೆಯನ್ನು ಮತ್ತು ಮನಸ್ಥಿತಿಯೊಂದಿಗೆ ಬೆಳೆಯುತ್ತಾರೆ. ಹಣದ ಒಂದು ಪರಿಜ್ಞಾನವಿಲ್ಲದ ಕಾರಣ ತಪ್ಪಾದ ಒಂದು ಪರಿಕಲ್ಪನೆಯೊಂದಿಗೆ ಜನರು ಹಣದ ವಿಷಯದಲ್ಲಿ ಬೇಡವಾದ ಆಲೋಚನೆಯೊಂದಿಗೆ ಜನರು ತಮ್ಮ ನಂಬಿಕೆಯೊಂದಿಗೆ ಬೆಳೆಯುತ್ತಾರೆ ಎಂಬುದಾಗಿ ಇಲ್ಲಿ ನೋಡುವಾಗ ಲೇಖಕರು ಎರಡನೇದಲ್ಲಿ ಏನು ಹೇಳ್ತಾರೆ ಅಂದರೆ, ಹಣದ ಹರಿವು ಕೃತಜ್ಞತೆಯಿಂದ ಮತ್ತು ಒಳಗೆ ಬರುವಾಗ ಕೃತಜ್ಞತೆಯಿಂದ ಎಂಬುದಾಗಿ. ಕೇನ್ ಹುಂಡ ಅವರು ಹಣದೊಂದಿಗೆ ನಮ್ಮ ಸಂಬಂಧವನ್ನು ಪರಿವರ್ತಿಸುವಲ್ಲಿ ಕೃತಜ್ಞತೆ ಪ್ರಬಲ ಪಾತ್ರವನ್ನು ಒತ್ತಿ ಹೇಳುತ್ತಾರೆ. ಹಣವನ್ನು ನಾವು ಪ್ರೀತಿಸಿದರೆ ಹಣ ನಮ್ಮನ್ನು ಪ್ರೀತಿಸುತ್ತದೆ. ಹಣಕ್ಕೆ ನಾವು ಗೌರವ ಕೊಟ್ಟರೆ ಅದು ನಮ್ಮನ್ನು ಗೌರವಿಸುತ್ತದೆ. ಹಣದ ವಿಷಯದಲ್ಲಿ ಹಣವು ನಮ್ಮ ಕಡೆ ಹರಿದು ಬರುವಾಗ ನಾವು ಅದನ್ನು ಕೃತಜ್ಞತೆ ಉಳ್ಳ ಸ್ವಭಾವವುಳ್ಳವರಾಗಿ ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳಬೇಕು ಎಂಬುದಾಗಿ. ಇಲ್ಲಿ ನಾವು ನೋಡ್ತೇವೆ, ಲೇಖಕರು ಹೇಳುತ್ತಾರೆ ಅರಿಗಾಟು ಅಂತಂದರೆ ಧನ್ಯವಾದ ಎಂಬುದಾಗಿ. ಇಲ್ಲಿ ನೋಡುವಾಗ ಹಣವು ನಮ್ಮ ಕಡೆ ಹರಿದು ಬರುವಾಗ ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳಬೇಕು. ಮತ್ತು ಹೊರಗೆ ಹೋಗುವಾಗಲೂ ಇಷ್ಟು ದಿನ ನನ್ನ ಜೊತೆಯಲ್ಲಿ ನೀ ಇದ್ದದಕ್ಕಾಗಿ ನಿನಗೆ ನಾನು ವಂದಿಸುತ್ತೇನೆ, ಕೃತಜ್ಞತೆ ಹೇಳುತ್ತೇನೆ ಎಂಬುದಾಗಿ ಹೇಳಿ ಅದನ್ನು ಕಳಿಸಬೇಕೆಂಬುದಾಗಿ. ಹಣದ ವಿಷಯದಲ್ಲಿ ನಮಗೆ ಸಕಾರಾತ್ಮಕ ಭಾವನೆಗಳು ನಮ್ಮಲ್ಲಿ ಉಂಟಾಗುವ ಹಾಗೆ ಲೇಖಕರು ಈ ಪುಸ್ತಕದಲ್ಲಿ ಒತ್ತಿ ಹೇಳುತ್ತಾರೆ. ನೋಡುವಾಗ ಮೊದಲಿಗೆ ಹಣವು ನಮ್ಮ ಜೀವನವನ್ನು ಪ್ರವೇಶಿಸುವಾಗ ಮತ್ತು ಬಿಡುವಾಗ ಅದರ ಬಗ್ಗೆ ನಾವು ಹೇಗೆ ಭಾವಿಸುತ್ತೇವೆ ಎಂಬುದರ ಅರಿವನ್ನು ನಾವು ಬೆಳೆಸಿಕೊಳ್ಳಬೇಕು. ಅದು ಸಂಬಳದ ಮೂಲಕ ಬರ್ಬೋದು, ಚೆಕ್ ಮೂಲಕ ಬರ್ಬೋದು, ಉಡುಗೊರೆಯಾಗಿ ಬರ್ಬೋದು. ಯಾವ ಮೂಲದಿಂದ ನಮ್ಮ ಕಡೆ ಬರುವಾಗ ನಾವು ಅದಕ್ಕೆ ನಮ್ಮ ಮನಸ್ಸಾರೆ ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳಬೇಕು ಎಂಬುದಾಗಿ. ಇಲ್ಲಿ ನೋಡುವಾಗ ಲೇಖಕರು ಹಣವನ್ನು ಸ್ವೀಕರಿಸಿದಾಗ ಅರಿಗಾಟು ಅಂದರೆ ಧನ್ಯವಾದ ಎಂಬುದಾಗಿ ಹೇಳಬೇಕು ಎಂಬುದಾಗಿ. ಈ ಪುಸ್ತಕದಲ್ಲಿ ನಾವು ನೋಡುವಾಗ ಮನುಷ್ಯನು
ಆರ್ಥಿಕ ಮತ್ತು ಆರೋಗ್ಯ ಮತ್ತು ತೃಪ್ತಿಯ ಜೀವನವನ್ನು ನಡೆಸಬೇಕಾದರೆ ಮನುಷ್ಯನು ಈ ಹಣದ ಕುರಿತು ಜ್ಞಾನವನ್ನು ತಂದುಕೊಳ್ಳಬೇಕು. ನಾವು ಕೈ ಕೆಸರಾದರೆ ಬಾಯಿಗೆ ಮೊಸರು ಎಂಬುದಾಗಿ ಹಣವನ್ನು ಪ್ರೀತಿಸಬೇಕು. ಇತ್ತೀಚಿನ ದಿನಗಳು ನೋಡುವಾಗ ಆದಾಯಕ್ಕಿಂತಲೂ ಖರ್ಚು ಜಾಸ್ತಿ ಆಗ್ತಾ ಇದೆ. ಇದರಿಂದ ಮನುಷ್ಯನು ಬದುಕು ಅವನು ತೃಪ್ತಿಕರವಿಲ್ಲದೆ ಅಶಾಂತಿಯಲ್ಲಿ ಯಾವುದೋ ಒಂದು ಟೆನ್ಷನ್ನಲ್ಲಿ ಅವನ ಬದುಕನ್ನು ಸಾಗ್ತಾ ಇದ್ದಾನೆ. ಇಲ್ಲಿ ನೋಡುವಾಗ ನಾವು ಖರ್ಚು ಮಾಡುವ ಮೊದಲು ಯಾವುದಕ್ಕಾಗಿ ಖರ್ಚನ್ನು ಮಾಡುತ್ತಿದ್ದೇವೆ, ಮುಂದೆ ಮತ್ತು ನಮಗೆ ಈ ಹಣದ ನಮಗೆ ಅವಶ್ಯಕತೆ ನಮಗಿದೆನಾ ಅಂತಕ್ಕಂಥ ಭಾವನೆ ಉಳ್ಳವರಾಗಿ ನಾವು ಹಣದ ಒಂದು ಕುರಿತು ಜ್ಞಾನವನ್ನು ತಂದುಕೊಳ್ಳಬೇಕೆಂಬುದಾಗಿ. ಯಾಕಂದರೆ ಹ್ಯಾಪಿ ಮನಿ ಅಂದರೆ ಕೇನ್ಹೊಂಡವರು ಈ 3ನೇ ಒಂದು ಅಧ್ಯಾಯದಲ್ಲಿ ನಮಗೇನು ಹೇಳ್ತಾರೆ ಅಂತಂದರೆ, ಹಣ EQ ಅಂದರೆ ಭಾವನಾತ್ಮಕ ಬುದ್ಧಿವಂತಿಕೆ ಮತ್ತು ಆರ್ಥಿಕ ಸಂತೋಷ, ಮತ್ತು ಮನಿ IQ ಅಂದರೆ ಮನಿ IQ ಮತ್ತು ಮನಿ EQ ಅಂತಂದರೆ ಇಲ್ಲಿ ನೋಡುವಾಗ ಭಾವನಾತ್ಮಕ ಬುದ್ಧಿವಂತಿಕೆಯ ಪರಿಕಲ್ಪನೆಯನ್ನು ಹಣಕಾಸಿಗೆ ಸಂಬಂಧಿಸಿದಂತೆ ಪರಿಶೀಲಿಸುತ್ತಾರೆ. ಹೂಡಿಕೆಯ ತಂತ್ರಗಳು, ಅಂದರೆ ನಾವು ಹಣವನ್ನು ಕ್ರೋಢೀಕರಿಸುವ ತಂತ್ರಗಳು, ಉಪಾಯಗಳನ್ನು ಮತ್ತು ಸಂಪತ್ತಿನ ಕ್ರೋಢೀಕರಣದ ಮೇಲೆ ಕೇಂದ್ರೀಕರಿಸುವ ಆರ್ಥಿಕ ಜ್ಞಾನ ಮತ್ತು ಸಂಪ್ರದಾಯ ಕ್ರಮಗಳಿಗಿಂತ ಭಿನ್ನವಾಗಿ ಹಣದ EQ ಹಣದ ಭಾವನಾತ್ಮಕ ಮತ್ತು ಮಾನಸಿಕ ಅಂಶಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ನಿರ್ವಹಿಸಲು ಮಹತ್ವ ನೀಡುತ್ತದೆ. ಇದು ಹಣದ ಪ್ರಚೋದಿಸುವ ಭಾವನೆಗಳ ಬಗ್ಗೆ ತಿಳಿದುಕೊಳ್ಳಲು IQ ಅಂತಕ್ಕಂಥ ಒಂದು ನಿಯಮವನ್ನು ಲೇಖಕರು ಹೇಳುತ್ತಾರೆ. ಹಣ ನಮ್ಮಲ್ಲಿ ಬರುವಾಗ ಬಂದಿರತಕ್ಕಂಥ ಹಣವನ್ನು ಹ್ಯಾಪಿ ಮನಿಯಲ್ಲಿ ಪರಿವರ್ತಿಸಿದಾಗ ಅದು ಭಾವನಾತ್ಮಕವಾಗಿಯೂ ಮತ್ತು ಆರ್ಥಿಕ ಸಂತೋಷವನ್ನು ತಂದುಕೊಡುತ್ತದೆ. ಬಂದಿರತಕ್ಕಂಥ ಹಣವನ್ನು ನಾವು ಖರ್ಚಿಗಾಗಿ ಮಾಡುವಾಗ ಅದರ ವಿಷಯದ ಕುರಿತು ಜ್ಞಾನ ನಮಗಿರುವುದಾದರೆ ಅದನ್ನು ನಾವು IQ ಅಂತಕ್ಕಂಥದ್ದನ್ನು ಕರೆಯುತ್ತೇವೆ. ಇಲ್ಲಿ ನೋಡುವಾಗ ಇದು ಒಬ್ಬರ ಹಣಕಾಸಿನ ಅಭ್ಯಾಸಗಳು ಮತ್ತು ಅವುಗಳಿಗೆ ಅಂಟಿಕೊಂಡಿರುವ ಆಧಾರಗೊಂಡಿರುವ ಭಾವನೆಗಳನ್ನು ಗುರುತಿಸುವ ಅಗತ್ಯವಿದೆ. ಹೊಸ ವಸ್ತುಗಳನ್ನು ಖರೀದಿಸುವುದರಲ್ಲಿ ಸಂತೋಷ ಕಂಡುಕೊಳ್ಳುವ ಖರ್ಚು ಮಾಡುವಾಗಲೂ ಸಹ, ಅಥವಾ ಬ್ಯಾಂಕಿನಲ್ಲಿ ಗಣನೀಯ ಬ್ಯಾಲೆನ್ಸ್ ಇದ್ದಾಗ ಮಾತ್ರ ವೈಯಕ್ತಿಕ ಮತ್ತು ಸುರಕ್ಷಿತ ಭಾವನೆಗಳನ್ನು ಉಳಿಸಿಕೊಳ್ಳುತ್ತೇವೆ. ಸಂತೋಷದ ಖರ್ಚು ಕಲೆ ಎಂಬುದಾಗಿ 4ನೇ ಅಧ್ಯಾಯದಲ್ಲಿ ನೋಡುವಾಗ ಮೌಲ್ಯಗಳೊಂದಿಗೆ ಖರ್ಚು ಉಳಿಸುವುದು, ವೈಯಕ್ತಿಕ ಮೌಲ್ಯಗಳೊಂದಿಗೆ ಹೊಂದಿಕೊಳ್ಳುವ ರೀತಿಯಲ್ಲಿ ಹಣವನ್ನು ಹೇಗೆ ಖರ್ಚು ಮಾಡುವುದು ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ನಿಜವಾದ ಆರ್ಥಿಕ ಸಂತೋಷವನ್ನು ತಂದುಕೊಡುತ್ತದೆ. ಹಣವನ್ನು ಖರ್ಚು ಮಾಡುವುದು ನಮ್ಮ ಅಗತ್ಯಗಳನ್ನು ಪೂರೈಸುವುದು ಮಾತ್ರವಲ್ಲದೆ ನಮ್ಮ ಮೌಲ್ಯಗಳು ಮತ್ತು ಜೀವನದ ಗುರಿಗಳೊಂದಿಗೆ ಪ್ರತಿಧ್ವನಿಸುತ್ತದೆ ಎಂದು ಕೇನ್ಹೊಂಡವರು ಒತ್ತಿ ಹೇಳುತ್ತಾರೆ. ಖರ್ಚು ಮಾಡುವ ಈ ಪ್ರಜ್ಞಾಪೂರ್ವಕ ವಿಧಾನವು ಪ್ರಾಪಂಚಿಕ ವಹಿವಾಟುಗಳನ್ನು ಪೂರೈಸುವ ಅನುಭವಗಳಾಗಿ ಪರಿವರ್ತಿಸುತ್ತದೆ. ಲೇಖಕರು ಹೇಳುವ ಹಾಗ, ಸಂತೋಷದ ಖರ್ಚು ಮಾಡುವ ಕಲೆಯನ್ನು ಕರಗತ ಮಾಡಿಕೊಳ್ಳುವ ಮೊದಲನೇ ಹಂತವೇನೆಂದರೆ ಪ್ರಸ್ತುತ ಖರ್ಚು ಅಭ್ಯಾಸಗಳನ್ನು ಮೌಲ್ಯಮಾಪನ ಮಾಡುವುದು. ನಿಮ್ಮ ಹಣ ಎಲ್ಲಿಗೆ ಹೋಗುತ್ತಿದೆ ಎಂಬುದನ್ನು ಸೂಕ್ಷ್ಮವಾಗಿ ಗಮನಿಸಿ ಮತ್ತು ಈ ವೆಚ್ಚಗಳನ್ನು ನಿಮ್ಮ ಜೀವನವನ್ನು ನಿಜವಾಗಿ ಹ್ಯಾಪಿ ಮನಿಯಾಗಿ ಪರಿವರ್ತಿಸಲು ಸಾಧ್ಯವಿದೆ.
ಒಬ್ಬ ಮನುಷ್ಯನು ಶ್ರೀಮಂತವಾಗ್ತಿದ್ದಾನೆ ಅಂತಂದ್ರೆ ನಾವು ಆ ವಿಷಯದಲ್ಲಿ ಸಂತೋಷ ಪಡದೆ ಆ ಒಂದು ಶ್ರೀಮಂತರಾಗುವ ವಿಷಯದಲ್ಲಿ ನಾವು ಅವನಿಗೆ ದ್ವೇಷಿಸುವುದಾದರೆ, ಆ ಹಣದ ವಿಷಯದಲ್ಲಿ ನಾವು ತಪ್ಪಾದ ಕಲ್ಪನೆಗಳನ್ನು ಮಾಡಿಕೊಳ್ಳುವುದಾದರೆ, ನಮ್ಮಲ್ಲಿ ಅಂಥ ತಪ್ಪಾದ ಕಲ್ಪನೆಗಳಿಂದ ನಾವು ನಮ್ಮ ಬದುಕನ್ನು ಹಾಳು ಮಾಡಿಕೊಳ್ಳುತ್ತೇವೆ ಎಂಬುದಾಗಿ ಲೇಖಕರು ಪುಸ್ತಕದ ಮೂಲಕವಾಗಿ ನಮ್ಮನ್ನು ಎಚ್ಚರಿಸುತ್ತಾರೆ. ಇಲ್ಲಿ ನೋಡುವಾಗ ನಿಮ್ಮ ಖರ್ಚು ಅಭ್ಯಾಸಗಳಲ್ಲಿ ಹ್ಯಾಪಿ ಮನಿ ತತ್ವವನ್ನು ಸೇರಿಸುವುದು, ನಿಮ್ಮ ಹಣದ ಮೂಲ ಮತ್ತು ಉದ್ದೇಶಗಳನ್ನು ಒಪ್ಪಿಕೊಳ್ಳುವುದು ಒಳಗೊಂಡಿರುತ್ತದೆ. ನಿಮ್ಮ ಹಣವನ್ನು ನೀವು ಏಕೆ ಖರ್ಚು ಮಾಡುತ್ತಿದ್ದೀರಿ ಮತ್ತು ಅದರ ಹಿಂದಿನ ಭಾವನಾತ್ಮಕ ಪ್ರಭಾವವನ್ನು ನೀವು ಅರ್ಥ ಮಾಡಿಕೊಂಡಾಗ ನಿಮ್ಮ ಹಣಕಾಸಿನ ಆಯ್ಕೆಗೆ ಹೆಚ್ಚು ಮಹತ್ವವಾಗಿರುತ್ತದೆ. ಇಲ್ಲಿ ನೋಡುವಾಗ ಈ ಪುಸ್ತಕದಿಂದ ಹ್ಯಾಪಿಯಾಗಿರಲು ಮೊದಲನೇ ಒಂದು ಅಧ್ಯಾಯದಲ್ಲಿ ನೋಡುವಾಗ ಹಣದ ಪರಿಕಲ್ಪನೆ, ಹಣದ ಜ್ಞಾನ ನಮಗೆ ಬಹಳ ಅವಶ್ಯವೆಂಬುದಾಗಿ, ನಂಬರ್ತಕ್ಕಂಥ ಕ್ರೋಢೀಕರಿಸ್ತಕ್ಕಂಥ ಒಂದು ಹೂಡಿಕೆ ಆದಾಯವನ್ನು ನಾವು ಸಮಮಟ್ಟದಲ್ಲಿ ಅದರ ಹಣವನ್ನು ಬರುವಾಗ ನಮಗೆ ಹಣ ಕುರಿತು ನಮಗೆ ಅದರ ವಿಷಯದಲ್ಲಿ ನಾವು ಪ್ರೀತಿ ಒಂದನೇ ಒಂದು ಇರಲು ನಾವು ಕಲ್ತ್ಕೊಳ್ಬೇಕೆಂಬುದಾಗಿ. ಯಾವಾಗ ಹಣದ ವಿಷಯದಲ್ಲಿ ನಮಗೆ ಪರಿಜ್ಞಾನವಿರುವುದಿಲ್ಲವೋ, ನಾವು ಯಾವಾಗ ಹಣವನ್ನು ದ್ವೇಷ ಮಾಡ್ತೇವೋ ಆವಾಗ ಹಣವು ನಮ್ಮನ್ನು ದ್ವೇಷಿಸುತ್ತದೆ ಎಂಬುದಾಗಿ. ಹೌದು ವೀಕ್ಷಕರೇ, ಈ ಒಂದು ವಿಡಿಯೋ ತುಂಬ ಪ್ರಯೋಜನಕಾರಿಯಾಗಿದೆ. ಯಾಕಂದರೆ ಹಣವು ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಒಂದು ಹಣವಾಗಿದೆ. ಆದರೆ ಹಣವು ಯಾರು ಬೇಡ ಎನ್ನುವುದಿಲ್ಲ. ಆದರೆ ಬಂದಿರತಕ್ಕಂಥ ಹಣವನ್ನು, ಆದಾಯದಿಂದ ಬಂದಿರುವ ಹಣವನ್ನು ಯಾವ ಮೂಲದಿಂದ ಹರಿದು ನಮ್ಮ ಕಡೆ ಬರ್ತಾ ಇದೆಯೋ ಅದನ್ನು ಹೇಗೆ ನಾವು ಉಳಿಸಿಕೊಳ್ಳಬೇಕೆಂಬುದು ಜ್ಞಾನವನ್ನು ಈ ಹ್ಯಾಪಿ ಮನಿ ಅಂತಕ್ಕಂಥ ಪುಸ್ತಕದಿಂದ ನಾವು ಕಂಡುಕೊಳ್ಳಬಹುದು. ಪ್ರಿಯ ವೀಕ್ಷಕರೇ, ಇಂಥ ವಿಡಿಯೋಗಳನ್ನು ನಾವು ಹೊರತರಬೇಕಾದ್ರೆ ಈ ಒಂದು ವಿಡಿಯೋಗೆ ನೀವನ್ನು ಸಪೋರ್ಟ್ ಮಾಡಿರಿ. ಈ ವಿಡಿಯೋಗೆ ನೀವು ಸಬ್ಸ್ಕ್ರೈಬ್ ಮಾಡಿರಿ. ಇಲ್ಲಿ ತನಕ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.